ಇದನ್ನ ದಕ್ಷಿಣ ಭಾರತದ ಹೆಬ್ಬಾಗಿಲೆಂದೇ ಕರೆಯುತ್ತಾರೆ. ಭಾರತದ ಅತ್ಯಂತ ಹಳೆಯ ಜೈಲು ಇಲ್ಲೇ ಇರೋದು. ಭಾರತದ ಅತ್ಯಂತ ಹಳೆಯ ಶಾಪಿಂಗ್ ಮಾಲ್ ಇದೇ ನಗರದಲ್ಲಿದೆ. ದಕ್ಷಿಣ ಭಾರತದ ಅತಿ ದೊಡ್ಡ ಸ್ಲಂ ಕೂಡ ಇರೋದು ಇದೇ ನಗರದಲ್ಲಿ. ಭಾರತದ ಅತಿ ಉದ್ದದ ಬೀಚು ಹಾಗೂ ವಿಶ್ವದ 2ನೇ ಉದ್ದದ ಬೀಚು ಇಲ್ಲೇ ಇರೋದು. ಹೌದು ಸ್ನೇಹಿತರೆ, ಅದುವೇ ಚೆನ್ನೈ ಅಲಿಯಾಸ್ ಮದ್ರಾಸ್. ಚೆನ್ನೈ ಎಂಬ ಹೆಸರು ಚನ್ನಪಟ್ಟಣದಿಂದ ಬಂದಿದೆ. ಇದನ್ನ ಚನ್ನಕೇಶವ ಪೆರುಮಾಳ್ ದೇವಾಲಯದ ಹೆಸರಿನಿಂದ ಹಿಂದೆ ಕರೆಯಲಾಗುತ್ತಿತ್ತು. ಚೆನ್ನೈ ಒಂದು ಕಾಲದಲ್ಲಿ ಮದ್ರಾಸ್ ಪಟ್ಟಣಂ ಎಂಬ ಮೀನುಗಾರಿಕಾ ಹಳ್ಳಿಯಾಗಿತ್ತು. ನಂತರ ಇದನ್ನ ಬ್ರಿಟಿಷರು ಮದ್ರಾಸ್ ಅಂತ ಸಂಕ್ಷಿಪ್ತಗೊಳಿಸಿದ್ದಾರೆ. ಕಾರಣ ಅವರಿಗೆ ಮದ್ರಾಸ್ ಪಟ್ಟಣಂ ಅನ್ನೋ ಕರೆಯೋದು ಹೆಚ್ಚಿಗೆ ಕಠಿಣವಾಗಿದ್ದ ಕಾರಣ ಇದನ್ನ ಅವರು ಶಾರ್ಟ್ ಆಗಿ ಮದ್ರಾಸ್ ಅಂತ ಕರೆಯಲು ಪ್ರಾರಂಭಿಸುತ್ತಾರೆ. ಇಂಗ್ಲಿಷ್ ವಸಾಹತನ್ನ ಅವರು ಮಾಡಿಕೊಳ್ಳುತ್ತಾರೆ. ಹೀಗಾಗಿ ಚೆನ್ನೈ ದೇಸಿ ತೀರದಲ್ಲಿ ಮೊದಲ ಬ್ರಿಟಿಷ್ ವಸಾಹತು ಆಗಿತ್ತು. 1750ರ ದಶಕದಲ್ಲಿ ಫ್ರೆಂಚ್ ಪಡೆಗಳು ಮದ್ರಾಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಆಕ್ರಮಣಿಸಿಕೊಂಡಿದ್ದವು. ಅವರು ಅದನ್ನ ಉತ್ತರ ಅಮೆರಿಕದ ಲೂಯಿಸ್ಬರ್ಗ್ಗೆ ಪ್ರತಿಯಾಗಿ ಬ್ರಿಟಿಷರೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ. 1652ರಲ್ಲಿ ಸ್ಥಾಪನೆಯಾದ ಮದ್ರಾಸ್ ಪ್ರೆಸಿಡೆನ್ಸಿಯ ರಾಜಧಾನಿ ಇದೇ ಮದ್ರಾಸ್ ಆಗಿತ್ತು. ಇದನ್ನ 1947 ಸ್ವಾತಂತ್ರ್ಯದ ಸಮಯದಲ್ಲಿ ವಿಸರ್ಜನೆಗೊಳಿಸಲಾಗುತ್ತದೆ. ನಂತರ ಅದು 1950ರಿಂದ 1968ರವರೆಗೆ ಅಸ್ತಿತ್ವದಲ್ಲಿದ್ದ ಮದ್ರಾಸ್ ರಾಜ್ಯದ ರಾಜಧಾನಿ ಕೂಡ ಆಗಿತ್ತು. 1968ರಲ್ಲಿ ಅಧಿಕಾರಿಗಳು ಮದ್ರಾಸ್ ರಾಜ್ಯವನ್ನ ತಮಿಳುನಾಡು ಎಂದು ಮರುನಾಮಕರಣ ಮಾಡುತ್ತಾರೆ. ಹೇಗೆ ಮೊದಲು ಕರ್ನಾಟಕ ಮೈಸೂರು ರಾಜ್ಯವಾಗಿತ್ತು, ಆಮೇಲೆ ಇದನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಿತ್ತು. ಅದೇ ರೀತಿ ಮೊದಲು ತಮಿಳುನಾಡು ರಾಜ್ಯವು ಕೂಡ ಮದ್ರಾಸ್ ಎಂದೇ ಕರೆಯಲಾಗುತ್ತಿತ್ತು. 1996ರಲ್ಲಿ ಅಧಿಕಾರಿಗಳು ಈ ನಗರದ ಹೆಸರನ್ನ ಮದ್ರಾಸ್ನಿಂದ ಚೆನ್ನೈ ಎಂದು ಬದಲಾಯಿಸುತ್ತಾರೆ. ಇಂದು ಚೆನ್ನೈ ಭಾರತದ ತಮಿಳುನಾಡಿನ ರಾಜಧಾನಿಯಾಗಿದೆ ಹಾಗೂ 4 ಮಹಾನಗರಗಳ ಪೈಕಿ ಒಂದಾಗಿದೆ. 2011ರ ಜನಗಣತಿಯ ಪ್ರಕಾರ ಚೆನ್ನೈನ 30% ಜನ ಇಲ್ಲಿನ ಸ್ಲಂನಲ್ಲೇ ವಾಸಿಸುತ್ತಾರೆ ಅನ್ನೋ ಮಾಹಿತಿ ಇದೆ. ವಿಚಿತ್ರ ಏನಂದ್ರೆ ಮುಂಬೈ ನಂತರ ಅತಿ ದೊಡ್ಡ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆ ಕೂಡ ನೀವು ಚೆನ್ನೈಯಲ್ಲೇ ಕಾಣಬಹುದು. ಟೈಮ್ಸ್ ಆಫ್ ಇಂಡಿಯಾ ಮಾಹಿತಿಯ ಪ್ರಕಾರ ಕೇವಲ ಇತ್ತೀಚಿನ 10 ವರ್ಷಗಳಲ್ಲಿ 50% ಸ್ಲಂನಲ್ಲಿ ವಾಸಿಸುವ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ಸ್ಲಂಗಳು ಹೆಚ್ಚಾಗಿ ಮಾಧವರಂ ಮತ್ತು ರೋಯಲ್ಪುರಗಳಲ್ಲಿ ಕಾಣಬಹುದಾಗಿದೆ. ಇಲ್ಲಿಯೂ ಕೂಡ ನಿರಂತರವಾಗಿ ಎಲ್ಲ ರೀತಿಯ ಇಲ್ಲಿಗಲ್ ದಂಧೆಗಳು ನಡೆಯುತ್ತಾನೆ ಇರುತ್ತವೆ. ಅಷ್ಟೇ ಅಲ್ಲದೆ ಈ ಎಲ್ಲ ಏರಿಯಾಗಳಲ್ಲೂ ರೆಡ್ ಲೈಟ್ ಏರಿಯಾಗಳು ಕೂಡ ಇವೆ. ಇವು ವೇಶ್ಯಾವಾಟಿಗೆ ಹೆಸರುವಾಸಿಯಾಗಿದೆ. ಅಂದ ಹಾಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ಕೂಡ ಚೆನ್ನೈನ ಪ್ರಸಿದ್ಧ ಬಡಾವಣೆಯಾದ ಕಡಂಬಕ್ಕನಲ್ಲಿ ಇತ್ತು. ಈಗಲೂ ಕೂಡ ಈ ಮನೆ ನೀವು ಚೆನ್ನೈಗೆ ಹೋದರೆ ಕಾಣಬಹುದಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಉದ್ದಕ್ಕೂ ಇರುವ ಚೆನ್ನೈನಲ್ಲಿರುವ ಮರೀನಾ ಬೀಚ್ ನೈಸರ್ಗಿಕ ಮರಳಿನ ಕಡಲ ತೀರವಾಗಿದೆ. ಸುಮಾರು 6 ಕಿಲೋಮೀಟರ್ ವಾಯುವ್ಯಾರ ಸೇರಿದಂತೆ 15 ಕಿಲೋಮೀಟರ್ ಉದ್ದ ಮತ್ತು ಒಟ್ಟು 437 ಮೀಟರ್ ಅಗಲವನ್ನ ಹೊಂದಿರುವ ಇದು ಭಾರತದ ಅತಿ ಉದ್ದದ ನೈಸರ್ಗಿಕ ನಗರ ಕಡಲ ತೀರ ಮತ್ತು ವಿಶ್ವದ 2ನೇ ಅತಿ ಉದ್ದದ ನೈಸರ್ಗಿಕ ನಗರ ಕಡಲ ತೀರ ಎಂದು ಪ್ರಸಿದ್ಧಿಯಾಗಿದೆ. ಚೆನ್ನೈ ನಗರದಲ್ಲಿ ಹಲವಾರು ಸಲೂನ್ಗಳಲ್ಲಿ ಹೆಂಗಸರು ಗಂಡಸರ ಕೂದಲುಗಳನ್ನ ಹಾಗೂ ಶೇವಿಂಗ್ ಅನ್ನು ಕೂಡ ಮಾಡುವುದನ್ನ ನೀವು ಕಾಣಬಹುದು. ಈ ಒಂದು ಪರಂಪರೆ ಇಲ್ಲಿ 100 ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಎನ್ನಲಾಗಿದೆ. ಇದಕ್ಕೆ ಕಾರಣ ಫ್ರೆಂಚರು ಅನ್ನಬಹುದು. ಬಿಬಿಸಿ ನಡೆಸಿದ ಒಂದು ಸರ್ವೆಯಲ್ಲಿ ಇಡೀ ಭಾರತದಲ್ಲಿ ಚೆನ್ನೈ ನಗರದಲ್ಲಿಯೇ ಹೆಣ್ಣು ಮಕ್ಕಳು ಗಂಡಸರಿಗಿಂತ ಜಾಸ್ತಿ ಊಟ ಮಾಡುತ್ತಾರೆ ಎನ್ನುವ ಮಾಹಿತಿ ಇದೆ. 2ನೇ ಸ್ಥಾನ ಅದು ಕೋಲ್ಕತ್ತಾ ನಗರಕ್ಕೆ ಹೋಗುತ್ತದೆ. ಮದ್ರಾಸ್ ಹೈಕೋರ್ಟ್ ವಿಶ್ವದ ಅತಿ ದೊಡ್ಡ ನ್ಯಾಯಾಲಯಗಳಲ್ಲಿ ಒಂದಾಗಿದೆ. ಈ ನ್ಯಾಯಾಲಯದ ಆವರಣವು 107 ಎಕರೆಯಷ್ಟು ವಿಶಾಲವಾದ ಪ್ರದೇಶವನ್ನ ಒಳಗೊಂಡಿದೆ ಮತ್ತು ಲಂಡನ್ ನಲ್ಲಿರುವ ಯುನೈಟೆಡ್ ಕಿಂಗ್ಡಮ್ ಸುಪ್ರೀಂ ಕೋರ್ಟ್ ನಂತರ ವಿಶ್ವದ 2ನೇ ಅತಿ ದೊಡ್ಡ ನ್ಯಾಯಾಲಯ ಸಂಕೀರ್ಣ ಇದಾಗಿದೆ. ಮದ್ರಾಸ್ ಹೈಕೋರ್ಟ್ ಆವರಣವು 4 ಅಂತಸ್ತಿನ ಆಡಳಿತ ಕಟ್ಟಡ ಮತ್ತು 12 ನ್ಯಾಯಾಲಯ ಸಭಾಂಗಣಗಳನ್ನು ಹೊಂದಿದೆ. 1914ರಲ್ಲಿ ಜರ್ಮನ್ನರು ಮದ್ರಾಸ್ ನಗರದ ಮೇಲೆ ದಾಳಿ ಮಾಡಿದ್ದರು. ಮೊದಲ ಮಹಾಯುದ್ಧದ ಸಮಯದಲ್ಲಿ ದಾಳಿಗೆ ಒಳಗಾದಂತಹ ಭಾರತದ ಏಕೈಕ ನಗರ ಅದು ಮದ್ರಾಸ್ ಆಗಿತ್ತು. ಚೆನ್ನೈ ನಗರದಲ್ಲಿ ಅತಿ ಹೆಚ್ಚು ನಾಯಿಗಳ ಸಂಖ್ಯೆಯನ್ನು ನೀವು ಕಾಣಬಹುದು. ಅದು ಬೀದಿ ನಾಯಿಗಳೇ ಆಗಲಿ ಅಥವಾ ಸಾಕಿದ ನಾಯಿಗಳೇ ಆಗಲಿ, ಚೆನ್ನೈ ನಗರ ನಾಯಿಗಳಿಗೆ ಹೆಸರುವಾಸಿ ಕೂಡ. 1ನೇ ಶತಮಾನದಿಂದಲೂ ಚೆನ್ನೈ ಒಂದು ಪ್ರಮುಖ ಆಡಳಿತ, ಮಿಲಿಟರಿ ಮತ್ತು ಆರ್ಥಿಕ ಕೇಂದ್ರವಾಗಿದೆ. ಅದರ ಸುದೀರ್ಘ ಇತಿಹಾಸ ಉದ್ದಕ್ಕೂ ಪಲ್ಲವರು, ಚೋಳರು, ಪಾಂಡ್ಯರು ಮತ್ತು
ವಿಜಯನಗರ ಸಾಮ್ರಾಜ್ಯ ಸೇರಿದಂತೆ ಅನೇಕ ದಕ್ಷಿಣ ಭಾರತದ ಸಾಮ್ರಾಜ್ಯಗಳು ಈ ಚೆನ್ನೈ ನಗರವನ್ನ ಆಳಿವೆ. 1562ರಲ್ಲಿ ಪೋರ್ಚುಗೀಸರು ಮೊದಲು ಈ ಪ್ರದೇಶಕ್ಕೆ ಆಗಮಿಸಿ ಸಾವೋ ಟೋಮೆ ಎಂಬ ಬಂದರನ್ನ ನಿರ್ಮಿಸುತ್ತಾರೆ. ನಂತರ 1612ರಲ್ಲಿ ಡಚ್ಚರು ಆಗಮಿಸಿ ಚೆನ್ನೈನ ಉತ್ತರಕ್ಕೆ ಪುಲಿಕಾಟ್ ಬಳಿ ನೆಲೆಸುತ್ತಾರೆ. ನಂತರ 1639ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಫ್ರಾನ್ಸಿಸ್ ಡೇ ಮದ್ರಾಸ್ ಪಟ್ಟಣದ ಮೀನುಗಾರಿಕಾ ಗ್ರಾಮವನ್ನ ಗುತ್ತಿಗೆಯನ್ನ ಪಡೆಯುತ್ತಾರೆ. ಒಂದು ವರ್ಷ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಸೆಂಟ್ ಜಾರ್ಜ್ ಕೋಟೆಯನ್ನ ಇಲ್ಲಿ ನಿರ್ಮಿಸುತ್ತದೆ. ಇದು ಭಾರತದ ಮೊದಲ ಪ್ರಮುಖ ಇಂಗ್ಲಿಷ್ ವಸಾಹತು ಆಗಿತ್ತು. ಭಾರತದಲ್ಲಿ ಮೊಟ್ಟ ಮೊದಲ ವೈಫೈ ಜಾಲವನ್ನ ಹೊಂದಿರುವ ಹೆಮ್ಮೆ ಚೆನ್ನೈ ನಗರಕ್ಕೆ ಹೋಗುತ್ತದೆ. ಭಾರತದಲ್ಲಿ ಇನ್ನೂ ಸಕ್ರಿಯವಾಗಿರುವ ಅತ್ಯಂತ ಹಳೆಯ ಪುರಸಭೆ ಅದು ಚೆನ್ನೈನಲ್ಲಿದೆ. ಇದನ್ನ 1688ರಲ್ಲಿ ಮೊದಲ ಬಾರಿಗೆ ನಿರ್ಮಾಣ ಮಾಡಲಾಗಿತ್ತು. ಚೆನ್ನೈನ ಡಿ ಮೌಂಟೆ ಕಾಲನಿ ಒಂದು ಭೂಗತ ಕಾಲನಿ ಎಂದೇ ಇಲ್ಲಿ ಕರೆಯುತ್ತಾರೆ. ಇದೊಂದು ಬ್ರಿಟಿಷರ ವಸಾಹತು ಆಗಿತ್ತು. ಹೆಚ್ಚಾಗಿ ಇಲ್ಲಿ ಆಂಗ್ಲೋ ಇಂಡಿಯನ್ಸರೇ ವಾಸವಾಗಿದ್ದರು. ಮಾಹಿತಿಯ ಪ್ರಕಾರ ಬ್ರಿಟಿಷ್ ವ್ಯಾಪಾರಿ ಜಾನ್ ಡಿ ಮೌಂಟೆ ಎನ್ನುವ ವ್ಯಕ್ತಿ ವ್ಯಾಪಾರದಲ್ಲಿ ನಷ್ಟವಾದ ಕಾರಣ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದನು ಎನ್ನಲಾಗಿದೆ. ಆವಾಗಿನಿಂದ ಇಲ್ಲಿಯವರೆಗೂ ಕೂಡ ಅವನ ಆತ್ಮ ಇದೇ ಜಾಗದಲ್ಲಿ ಓಡಾಡುತ್ತಿದೆ ಎನ್ನುವ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಹಲವಾರು ಕೊಲೆಗಳು ಕೂಡ ವರ್ಷದಲ್ಲಿ ನಡೀತಾನೆ ಇರುತ್ತದೆ. ಹೀಗಾಗಿ ಇಲ್ಲಿ ಜನರು ಹೋಗಲು ಈಗಲೂ ಕೂಡ ಹೆದರುತ್ತಿರುತ್ತಾರೆ. ಭಾರತದ ಅತ್ಯಂತ ಹಳೆಯ ಜೈಲು ಅದು ಚೆನ್ನೈ ನಗರದಲ್ಲಿದೆ. ಅದು ಚೆನ್ನೈ ಕೇಂದ್ರ ಜೈಲು ಆಗಿದೆ. ಭಾರತದಲ್ಲಿ ಮೊದಲ ಬಾರಿಗೆ 1930ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯವು ಸಂಗೀತದಲ್ಲಿ ಪದವಿ ಕೋರ್ಸ್ ಅನ್ನ ಪರಿಚಯಿಸಿದ ಹೆಮ್ಮೆ ತನ್ನದಾಗಿಸಿಕೊಂಡಿದೆ. ರಾಯಪುರಂ ರೈಲ್ವೆ ನಿಲ್ದಾಣ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ರೈಲ್ವೆ ನಿಲ್ದಾಣ ಇದಾಗಿತ್ತು. ಇದು 1856ರಲ್ಲಿ ಕಾರ್ಯಾಚರಣೆಯನ್ನ ಆರಂಭಿಸಿತ್ತು ಮತ್ತು ಈಗ ಭಾರತದಲ್ಲಿ ಇನ್ನೂ ಕಾರ್ಯನಿರ್ವಹಿಸುತ್ತಿರುವ ಅತ್ಯಂತ ಹಳೆಯ ರೈಲು ನಿಲ್ದಾಣ ಈ ರಾಯಪುರಂ ರೈಲ್ವೆ ನಿಲ್ದಾಣವಾಗಿದೆ. ಚೆನ್ನೈ ಭಾರತದ ಅತಿ ದೊಡ್ಡ ಕೃತಕ ಸಮುದ್ರ ಬಂದರವನ್ನ ಹೊಂದಿದೆ. ಇದು ಬಂಗಾಳ ಕೊಲ್ಲಿಯ ಪ್ರದೇಶದ ಅತಿ ದೊಡ್ಡ ಬಂದರು ಎಂದು ಎನಿಸಿಕೊಂಡಿದೆ. ಭಾರತದ ಅತ್ಯಂತ ಹಳೆಯ ಕ್ರಿಕೆಟ್ ಕ್ರೀಡಾಂಗಣ ಚೆನ್ನೈಲಿದೆ. ಇದನ್ನ ಚಪಾಕ್ ಅಂದ್ರೆ ಎಂಎ ಚಿದಂಬರಂ ಕ್ರೀಡಾಂಗಣ ಎಂದು ಕರೆಯುತ್ತಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತನ್ನ ಐಪಿಎಲ್ ಪಂದ್ಯಗಳನ್ನ ಇದೇ ಸ್ಟೇಡಿಯಂನಲ್ಲಿ ಆಡುತ್ತದೆ. ಭಾರತದ ಅತ್ಯಂತ ಹಳೆಯ ಶಾಪಿಂಗ್ ಕೂಡ ಇರೋದು ಚೆನ್ನೈನಲ್ಲಿಯೇ. 1863ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದನ್ನ ನಿರ್ಮಿಸಲಾಗಿತ್ತು. ಇದು ಅಣ್ಣಾ ಸಲೈನಲ್ಲಿರುವ ಸ್ಪೆನ್ಸರ್ ಪ್ಲಾಜಾವಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲ BMW ಕಾರ್ಖಾನೆ ಘಟಕ ಪ್ರಾರಂಭವಾಗಿದ್ದು ಚೆನ್ನೈ ನಗರದಲ್ಲಿಯೇ. ಗಿಂಡಿಯ ಇಂಜಿನಿಯರಿಂಗ್ ಕಾಲೇಜು ಭಾರತದ ಮೊದಲ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. 1954ರಲ್ಲಿ ಚೆನ್ನೈನಲ್ಲಿ ಸ್ಥಾಪಿಸಲಾಗಿರುವ ಕ್ಯಾನ್ಸರ್ ಸಂಸ್ಥೆ ಭಾರತದಲ್ಲಿನ ಮೊದಲನೇ ಮತ್ತು ಏಷ್ಯಾದ ಅತ್ಯಂತ ಹಳೆಯ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಒಂದಾಗಿದೆ. ಚೆನ್ನೈಯನ್ನ ಸಾಮಾನ್ಯವಾಗಿ ಭಾರತದ ಆರೋಗ್ಯ ರಾಜಧಾನಿ ಎಂದೇ ಕರೆಯಲಾಗುತ್ತದೆ. ಇದಕ್ಕೆ ಕಾರಣ ಇಲ್ಲಿರುವಂತಹ ವೈದ್ಯಕೀಯ ಸೌಲಭ್ಯಗಳು. ಜಗತ್ತಿನಾದ್ಯಂತ ರೋಗಿಗಳಿಗೆ ಇಲ್ಲಿ ಸೇವೆಯನ್ನ ಸಲ್ಲಿಸಲಾಗುತ್ತಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ದಕ್ಷಿಣ ಭಾರತದ ಚಿತ್ರರಂಗ ಹಾಗೂ ಚಿತ್ರೀಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಶೂಟಿಂಗ್ಗಳು ಎಲ್ಲ ಹೆಚ್ಚಾಗಿ ಹಿಂದೆ ಮದ್ರಾಸ್ನಲ್ಲೇ ನಡೆಯುತ್ತಿದ್ದವು. ಹೀಗಾಗಿ ದೊಡ್ಡ ದೊಡ್ಡ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಗಳೆಲ್ಲ ಮದ್ರಾಸ್ನಲ್ಲಿಯೇ ವಾಸವಾಗಿದ್ದರು. ಅದು ಡಾಕ್ಟರ್ ರಾಜ್ಕುಮಾರ್ ಆಗಿರಲಿ, ವಿಷ್ಣುವರ್ಧನ್ ಆಗಿರಲಿ, ರಜನಿಕಾಂತ್ ಆಗಿರಲಿ, NTR ಆಗಿರಲಿ, ಚಿರಂಜೀವಿ ಆಗಿರಲಿ, ಎಲ್ಲರೂ ಹೆಚ್ಚಾಗಿ ಮದ್ರಾಸ್ನಲ್ಲಿ ಮನೆಗಳನ್ನ ಮಾಡಿಕೊಂಡು ತಮ್ಮ ಕುಟುಂಬದೊಂದಿಗೆ ಅಲ್ಲಿಯೇ ವಾಸವಾಗಿದ್ದರು. ಹೀಗಾಗಿ ಮದ್ರಾಸ್ ಒಂದು ಸಮಯದಲ್ಲಿ ದಕ್ಷಿಣ ಭಾರತದ ಹಾಲಿವುಡ್ ಎಂದೇ ಹೆಸರುವಾಸಿಯಾಗಿತ್ತು. 1644ರಲ್ಲಿ ನಿರ್ಮಿಸಲಾಗಿರುವ ಪೋರ್ಟ್ ಸೇಂಟ್ ಜಾರ್ಜ್ ಭಾರತದ ಅತ್ಯಂತ ಹಳೆಯ ಬ್ರಿಟಿಷ್ ಕಟ್ಟಡವಾಗಿದೆ. ಇಂದು ತಮಿಳುನಾಡು ಶಾಸಕಾಂಗ ಸಭೆ ಮತ್ತು ಸಚಿವಾಲಯವನ್ನ ಸಹ ಹೊಂದಿದೆ. ಚೆನ್ನೈನಲ್ಲಿರುವ ಅಣ್ಣಾ ಶತಮಾನೋತ್ಸವ ಗ್ರಂಥಾಲಯವು ವಿಶ್ವದ ಅತಿ ದೊಡ್ಡ ಗ್ರಂಥಾಲಯಗಳಲ್ಲಿ ಒಂದಾಗಿದೆ. ಇದು 8 ಎಕರೆಗಳಿಗೂ ಹೆಚ್ಚು ವಿಸ್ತೀರ್ಣ ಹೊಂದಿದ್ದು 1.2 ಮಿಲಿಯನ್ ಪುಸ್ತಕಗಳನ್ನ ಇಲ್ಲಿ ಇರಿಸಬಹುದಾಗಿದೆ. ತಮಿಳುನಾಡು ಹಾಗೂ ಚೆನ್ನೈನಲ್ಲಿ ರಾತ್ರಿ ಹೊತ್ತು ಹೆಚ್ಚಾಗಿ ಇಲ್ಲಿ ಜನರು ಅನ್ನವನ್ನ ಊಟದಲ್ಲಿ ಸೇವಿಸುವುದಿಲ್ಲ. ಬದಲಾಗಿ ಹೆಚ್ಚಾಗಿ ಇಲ್ಲಿ ದೋಸೆ ಅಥವಾ ಇಡ್ಲಿಯನ್ನ ತಿನ್ನಲು ಬಯಸುತ್ತಾರೆ. ಹೀಗಾಗಿ ರಾತ್ರಿಯ ಸಮಯದಲ್ಲಿ ನೀವೇನಾದ್ರೂ ಅನ್ನವನ್ನ ಊಟ ಮಾಡಲು ಬಯಸಿದ್ರೆ ಹೋಟೆಲ್ಗಳಲ್ಲಿ ನಿಮಗೆ ಸಿಗದೇ ಇರಬಹುದು. ಚೆನ್ನೈಯನ್ನ ಭಾರತದ ಡೆಟ್ರಾಯಿಟ್ ಎಂದೇ ಕರೆಯುತ್ತಾರೆ. ಕಾರಣ 2020ರ ಹೊತ್ತಿಗೆ ವಿಶ್ವದ 5ನೇ ಅತಿ ದೊಡ್ಡ ಆಟೋಮೊಬೈಲ್ ಉತ್ಪಾದಕ ಭಾರತವಾಗಲಿದೆ. ಚೆನ್ನೈ ಆಟೋಮೊಬೈಲ್ ಉತ್ಪಾದನೆಯ ಪ್ರಮುಖ ಕೇಂದ್ರವಾಗಿದೆ. ಚೆನ್ನೈನಲ್ಲಿರುವ ಪ್ರಮುಖ ಆಟೋಮೊಬೈಲ್ ತಯಾರಿಕೆಗಳಲ್ಲಿ ಅಶೋಕ್ ಲೈಲ್ಯಾಂಡ್, ರೆನಾಲ್ಡ್, ಹುಂಡೈ, ಮಿತ್ಸುಬಿಷಿ, ಯಮಹಾ, BMW
BMW, ಹಿಂದೂಸ್ತಾನ್ ಮೋಟಾರ್ಸ್, ಫೋರ್ಡ್ ಮತ್ತು ರಾಯಲ್ ಎನ್ಫೀಲ್ಡ್ ಇಲ್ಲಿಯೇ ತಯಾರಾಗೋದು. MRF ಮದ್ರಾಸ್ ಫ್ಯಾಕ್ಟರಿ ಕೂಡ ಇರೋದು ಚೆನ್ನೈನಲ್ಲಿಯೇ. ಈ ನಗರವು ಮಿಲಿಟರಿಗೆ ಸಂಬಂಧಪಟ್ಟ ವಾಹನಗಳನ್ನ ಕೂಡ ತಯಾರಿಸುತ್ತದೆ. ಹೆವಿ ವೆಹಿಕಲ್ಸ್ ಕಾರ್ಖಾನೆ ಮತ್ತು ಸಾಕಷ್ಟು ಟೈರ್ ಉತ್ಪಾದನಾ ಕಾರ್ಖಾನೆಗಳು ಸಹ ಇಲ್ಲಿವೆ. ದೇಶದ ಆಟೋಮೊಬೈಲ್ ನ ರಫ್ತಿನಲ್ಲಿ ಚೆನ್ನೈ 60% ಪಾಲು ಚೆನ್ನೈಗೆ ಹೋಗುತ್ತದೆ. ಹೀಗೆ ಚೆನ್ನೈನಲ್ಲಿ ಹಲವಾರು ಪ್ರವಾಸಿ ಸ್ಥಳಗಳು ಕೂಡ ಇವೆ. ಆದ್ರೆ ಕೆಲವೊಂದು ಸ್ಥಳಗಳಿಗೆ ನೀವು ರಾತ್ರಿಯ ಸಮಯದಲ್ಲಿ ಹೋಗುವುದನ್ನ ತಪ್ಪಿಸಬೇಕಾಗುತ್ತದೆ. ಅದರಲ್ಲೂ ರಾತ್ರಿಯ ಸಮಯದಲ್ಲಿ ಇಂತಹ ಜಾಗಗಳಿಗೆ ಹೋದರೆ ತೊಂದರೆ ಆಗೋದು ಗ್ಯಾರಂಟಿ. ಅದರಲ್ಲೂ ಕಡಂಬಕ್ಕಂ ಮತ್ತು ಟಿ ನಗರ ಚೆನ್ನೈ ನಗರದ ಅತ್ಯಂತ ಸುರಕ್ಷಿತ ಸ್ಥಳಗಳಾದರೂ ಕೂಡ ಇಲ್ಲಿ ಹಲವಾರು ರೀತಿಯ ವೇಶ್ಯಾವಾಟಿಕೆ ದಂಧೆಗಳು ಭೂಗತವಾಗಿ ನಡೆಯುತ್ತಾನೆ ಇರುತ್ತವೆ. ರಾತ್ರಿ ಆದರೆ ಸಾಕು, ವೇಶ್ಯರು ತರತರದ ಮೇಕಪ್ ಗಳನ್ನ ಮಾಡಿಕೊಂಡು ತುಂಡು ತುಂಡಾದ ಉಡುಪುಗಳನ್ನ ಧರಿಸಿ ಗಿರಾಕಿಗಳನ್ನ ತಮ್ಮತ್ತ ಸೆಳೆಯಲು ನೋಡುತ್ತಾರೆ. ಅದರಲ್ಲೂ ಹೊರಗಿನಿಂದ ಬಂದಂತಹ ಪ್ರವಾಸಿಗರನ್ನ ಹೆಚ್ಚಾಗಿ ದೋಚುವುದನ್ನ ನೀವು ಕಾಣಬಹುದಾಗಿದೆ. ಹೀಗಾಗಿ ಚೆನ್ನೈಗೆ ಹೋದರೆ ಇಂತಹ ಸಮಯದಲ್ಲಿ, ಅದರಲ್ಲೂ ರಾತ್ರಿಯ ಸಮಯದಲ್ಲಿ ಇಂಥ ಜಾಗಗಳಿಗೆ ಹೋಗುವುದನ್ನ ತಪ್ಪಿಸಿ. ಚೆನ್ನೈನ ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಅನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ.